ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರೋ ಸಿಂಧಿಕಿತ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ ಬೇಸ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರಿ ಅವತ್ತು ನಿಮ್ಗೆ ರೆಸೊನೇಟ್ ಆಗುತ್ತೆ. ನಿಮಗೆ ಏನು ರೆಸೊನೇಟ್ ಅದನ್ನಷ್ಟ ತೊಗೊಳ್ರಿ, ಉಳಿದಿದ್ದೆಲ್ಲನೂ ಬಿಟ್ಬಿಡ್ರಿ. ಎಲ್ಲ ನಮಗೆ ಹೇಳಕತ್ತಾರ ಅನ್ಕೋಬೇಡ್ರಿ. ಓಕೆ, ಇವತ್ತಿನ ದಿವಸ ಹೆಂಗಿದೆ ಅಂತ ನೋಡೋಣ. ಮತ್ತು ನಿಮ್ಮದು ಮತ್ತು ನಿಮ್ಮ ಪಾಠ, ನಿಮ್ಮ ಪರ್ಸನ್ ಯಾರು ನೋಡ್ತೀರೋ ಅವ್ರ ಬಗ್ಗೆ ಎನರ್ಜೀಸ್ ಇವತ್ತಿನ ಹೆಂಗಿದೆ ಅಂತ ನೋಡೋಣ. ಲೆಟ್ಟಿಂಗ್ ಗೋ ಮಾಡೋದು ಕಲ್ತೀರಿ ನನ್ನ ವ್ಯೂವರ್ಸ್. ಓಕೆ, ನಿಮಗೆ ನಿಮ್ಮ ಜೀವನಕ್ಕೇನು ಬ್ಯಾಡಾಗಿದ್ದ ವಿಷಯಗಳನ್ನ ಬಿಟ್ಟು ಮುಂದೆ ಹೋಗೋದು ಕಲ್ತೀರಿ. ಗುಡ್. ನಿಮ್ಮ ಬರ್ಡನ್ಸನ್ನ ಅಂದರೆ ಎಕ್ಸ್ಟ್ರಾ ಬರ್ಡನ್ಸ್ ಏನಿದ್ವಲ್ಲ ಅವನ್ನ ಬಿಟ್ಟು ಹೋಗೋದು ಕಲ್ತೀರಿ. ನಿಮ್ಮಷ್ಟಕ್ಕೆ ನಿಮ್ಗೆ ಏನು ಬೇಕಲ್ಲ ಅದನ್ನಷ್ಟೇ ಇಟ್ಕೊಂಡು ಆರಾಮ್ಸೆ ಮಗುವಿನ ಥರ ಅಂದರೆ ಸಮಾಧಾನ ನೆಮ್ಮದಿಯಿಂದ ಇರೋದು ಕಲ್ತೀರಿ. ಇದು ಮೇಜರ್ ಅರ್ಕನ. ಇದು ಎಮೋಷ್ನಲಿ ನಿಮ್ಗೆ ಏನು ಹರ್ಟ್ ಆಗಿತ್ತಲ್ಲ ಅದನ್ನು ಬಿಟ್ಟು ಹೋಗೋದ. ನೀವು ನಿಮ್ದು ಪಾಸ್ಟ್ ಒಳಗಿಂದ ಆಗಿದಂತಹ ಪಾಸ್ಟ್ ಒಳಗೆ ನಿಮ್ಮ ಕಾರ್ಮಿಕ್ ಎನರ್ಜೀಸ್ ಏನಿದ್ವಲ್ಲ ಅವನ್ನೆಲ್ಲ ಬಿಟ್ಟು ಇವ್ರು ನನಗೆ ಜೀವನಕ್ಕೆ ಸರಿ ಇಲ್ಲ ಅಂದ್ರೆ ಅವ್ರು ಬಿಡೋದು ಸುಮ್ಮನೆ ಮುಂದೆ ಹೋಗ್ತಿರೋದು, ಅದನ್ನು ಲೆಟ್ಟಿಂಗು ಮಾಡೋದನ್ನ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಇಂಟ್ಯೂಷನ್ಸ್ನ ಕೇಳ್ತಾ ಇದ್ದೀರಿ. ನಿಮ್ಮ ಮನಸ್ಸು ಏನು ಹೇಳ್ತದಲ್ಲ ನನಗೆ ಸರಿ ಇಲ್ಲ ಅಂತ ಅದನ್ನು ಬಿಟ್ಟು ಹೋಗೋದನ್ನು ಇವತ್ತು ಕಲಿತಾ ಇದ್ದೀರಿ. ಗುಡ್ ಚೇಂಜಸ್ ಬರ್ತಾವೆ ನನ್ನ ವ್ಯೂವರ್ಸಿಗೆ, ಅಡ್ಡಿ ಇಲ್ಲ. ಕಾರ್ಮಿಕ್ ಕನೆಕ್ಷನ್ಸ್ ಅಂದ್ರೆ ಕೆಲವೊಬ್ರು ನಾವು ಅವ್ರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರೆ, ಎಕ್ಸಾಂಪಲ್ ಇದು, ನಾವು ಎಷ್ಟೇ ಒಳ್ಳೇದು ಮಾಡಿದ್ರೆ ಅವರಿಂದ ನಮ್ಗೆ ಹರ್ಟ್, ಅದನ್ನು ನಾವು ನೋವೇ ಬರ್ತಿರ್ತೈತೆ. ಅದು ಕಾರ್ಮಿಕ್ ಕನೆಕ್ಷನ್. ಅದು ನಾವು ಹಿಂದಿನ ಜನರಿಗೆ ಏನೋ ಮಾಡಿರ್ತೀವಲ್ಲ ಅದು ಕಾರ್ಮಿಕ್ ಕನೆಕ್ಷನ್ ಅಂತಾರೆ. ಅದನ್ನು ನಾವೇನು ಮಾಡಿರ್ತೇವೆ ಅದನ್ನು ಅನುಭವಿಸ್ಬೇಕು. ಸೊ ಅದರಿಂದ ನಿಮ್ಗೆ ಅದನ್ನು ಬಿಟ್ಕೊಟ್ಟು ಮುಂದೆ ಹೋಗೋದು ಕಲಿತಾ ಇದ್ದೀರಿ. ಓಕೆ, ಸೊ ಅದನ್ನು ಕ್ಲಾರಿಫೈ ಮಾಡೋಣ ಅಂತ. ಲೆಟ್ ಗೋ ಮಾಡೋದು ಕಲಿತಿದ್ದೀರಿ. ಜೀವನ ನನಗೆ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಳೋದನ್ನ, ಭಾಳ ಹಚ್ಕೊಳಂಗಿಲ್ಲ ಅಂತಾರಲ್ಲ ಆ ಥರ. ವೀಲ್ ಆಫ್ ಫಾರ್ಚೂನ್ ಅಲ್ಲೇ ಚೇಂಜ್ ಬಂದಿತ್ತ. ಹೌದಾ? ನಿಮ್ಮ ಡೆಸ್ಟಿನಿಗೆ ಏನು ಬೇಕಲ್ಲ, ನಿಮ್ಮ ಜೀವನಕ್ಕೆ ಏನು ಬೇಕು, ನಿಮ್ದು ಗುರಿ ಏನೈತಲ್ಲ ಅದ್ರ ಕಡೆ ಹಳೇದು ಬೇಡ ಬಿಟ್ಟು ನಿಮ್ಮ ಗುರಿ ಕಡೆ ನಿಮ್ದು ಲಕ್ಷ್ಯ ಬರ್ತೈತಿ. ಈಗ ನಿಮ್ದು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತೈತಿ. ಯಾಕಂದ್ರೆ ಲೆಟ್ ಗೋ ಮಾಡೋಕೆ ಕಲ್ತಿರಂದ್ಮೇಲೆ ನಿಮ್ಗೆ ಬೇಡ ಅನ್ನೋದು ಬಿಡಕ್ಕೆ ಕಲ್ತಿರಂದ್ಮೇಲೆ ನಿಮ್ಮ ಜೀವನದ ನಿಮ್ದು ಟರ್ನಿಂಗ್ ಪಾಯಿಂಟ್ ಬರ್ತೈತಿ, ಒಂದು ದೊಡ್ಡ ಚೇಂಜ್ ಬರ್ತೈತೆ. ನಿಮ್ಮ ಕರ್ಮ ಅಂತಂದ್ರೆ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರ್ತೈತಿ, ಕೆಟ್ಟದ್ದು ನಿಮ್ಗೆ ಅಂದ್ರೆ ಯಾರಿಗಾದ್ರೂ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ತೈತೆ. ನಾವು ಏನು ಕೊಟ್ಟಿರ್ತೀವಿ ಅದು ಕರ್ಮ ಬರ್ತೈತೆ. ನಿಮ್ಗೆ ಆಫೀಸಿಂದ ಕರ್ಮ ಇದು ನಿಮ್ಮ ಡೆಸ್ಟಿನಿ ಚೇಂಜ್ ಮಾಡೋಂಥ ಕಾರ್ಡ್ ಇದೆ. ಓಕೆ, ಅಂದ್ರೆ ನಿಮ್ಮ ಜೀವನದಾಗ ಏನಾದರೂ ಒಂದು ಮೇಜರ್ ಚೇಂಜಸ್ ಆಗ್ತಾವೆ. ನೀವು ಲೆಟ್ ಗೋ ಮಾಡೋದು ಕಲಿತಾ ಇದ್ದೀರಿ, ಹಾಗಾಗಿ ನಿಮ್ಮ ಜೀವನದೊಳಗೆ ಚೇಂಜಸ್ ಬರ್ತಾ ಇದೆ. ಓಕೆ, ಇನ್ನೊಂದು ಕ್ಲಾರಿಫೈ ಮಾಡೋಣ. ಅಥವಾ ಕೆಲವೊಂದು ಏನೈತಲ್ಲ, ನೀವು ಆಗಿದ್ದಾಗಲಿ ಹೋಗಲಿ ನಾವು ದೇವ್ರ ಮೇಲೆ ಬಿಟ್ಟೇವೆ ಅಂತ ಹೇಳ್ತೀವಲ್ಲ, ನಮ್ದು ಹಣೆ ಬರದಾಗ ಏನು ಬರ್ತೈತೆ ಅದು ಆಗಲಿ ಅಂತಿರಲ್ಲ, ಆ ಟೈಪನ್ನು ಇದು ಕಾರ್ಡ್ ಹೇಳ್ತೈತಿ. ಸೊ ಆ ಟೈಪನ್ನು ನೀವೇನಾದ್ರೂ ನಿಮ್ಗೆ ಕೆಲವೊಂದು ಸಿಚುವೇಶನ್ ಇದ್ರೆ ನೀವು ಹಂಗೆ ಬಿಡ್ತೀರಿ. ದೇವ್ರ ಮೇಲೆ ಬರ ಆಗಿಬಿಡ್ತೇವೆ ಅಂತೇವಲ್ಲ, ಆಗಿದ್ದಾಗಲಿ ನೋಡೋಣ ಅಂತಲೇ ಬಿಡ್ತೀರಿ. ಅದಕ್ಕೂ ಲೆಟ್ ಗೋನ ಪ್ರಯತ್ನ ಮಾಡಿರ್ತೀರಿ. ಕೆಲವೊಂದಕ್ಕೆ ಪ್ರಯತ್ನ ಮಾಡಿದಾಗ ಅದಾಗಿಲ್ಲ ಅಂತಂದ್ರೆ ಲೆಟ್ ಗೋ ಮಾಡೋದು ಕಲಿತೀರಿ. ಸೊ ಈಗ ಕಲಿತಿದ್ರಿ, ವೆರಿ ಗುಡ್. ಇಂಪೇಷಂಟ್ ಏನಿದ್ರಿ ಅಂದರೆ ನೀವು ಸಮಾಧಾನ ಇದ್ದಿದ್ದಿಲ್ಲ, ತಾಳ್ಮೆ ಇದ್ದಿದ್ದಿಲ್ಲ. ಕೆಲವೊಂದು ಕೆಲಸ ಆಗಬೇಕು ನಿಮ್ಮ ಜೀವನದಾಗ ಅಂದ್ರೆ ಅದಕ್ಕೆ ನಿಮಗೆ ತಾಳ್ಮೆ ಇದ್ದಿದ್ದಿಲ್ಲ, ಅಥವಾ ನನ್ನ ಲಕ್ ಇಲ್ಲ ಅನ್ಕೊತಿದ್ರಿ. ಅಂಥವೆಲ್ಲ ಇತ್ತು ಅಂದ್ರೆ ಈಗ ಅದಕ್ಕೆ ಇಲ್ಲ, ತಾಳ್ಮೆಯಿಂದ ಆಗಿಲ್ಲ ಅಂದ್ರೆ ಆಗಿಲ್ಲ, ನಮ್ಮ ಮುಂದೆ ವಿಚಾರ ಮಾಡ್ತೇನೆ ಬೇರೆದಂತ ಹೋಗ್ತೀರಿ. ಓಕೆ, ಬರೀ ಲಾಸಸ್ ಆಗ್ತಿದ್ವ ನಿಮ್ಮ ಜೀವನದೊಳಗೆ. ಯಾರಾದ್ರೂ ಪ್ರಾಮಿಸ್ ಮಾಡಿದ್ರೆ ಅದನ್ನು ಪ್ರಾಮಿಸ್ ಗಿವ್ ಅಪ್ ಅದನ್ನು ನಿಮ್ಗೆ ಅದನ್ನು ಮಾಡ್ತಿದ್ದಿಲ್ಲ. ಅವ್ರು ಹೇಳಿದ್ದನ್ನು ಮಾಡ್ತಿದ್ದಿಲ್ಲ ಅವ್ರು. ಅಂಥದ್ದು ಏನಾರು ಇತ್ತು ಅಂದ್ರೆ ಪರಿಸ್ಥಿತಿಗಳು ನಿಮ್ದು, ಅಥವಾ ನೀವು ಏನೋ ಒಂದು ಕೆಲಸ ಮಾಡೋಕತ್ತಿದ್ರಿ ಅದು ನಿಮ್ಮದು ಕಂಪ್ಲೀಟ್ ಆಗ್ತಾ ಇದ್ದಿದ್ದಿಲ್ಲ ಅಂತಂದ್ರೆ ಈಗೆಲ್ಲ ಇವು ಆಗಲಿಕ್ಕೆ ಬರ್ತಾಯಿದ್ದಾವೆ, ಕಂಪ್ಲೀಟ್ ಆಗಲಿಕ್ಕೆ ಬರ್ತಾಯಿದ್ದಾವೆ. ಓಕೆ, ಒಳ್ಳೇದಿದೆ ಕಾರ್ಡ್. ಓಕೆ, ನಿಮ್ಮದು ಏಂಜಲ್ ಗೈಡೆನ್ಸ್ ಏನು ಹೇಳ್ತಾರೆ, ಲೆಟ್ ಗೋ ಮಾಡೋದು ಕಲ್ತಿರಿ, ಭಾಳ ಖುಷಿ ಆಯ್ತು ನನಗೆ. Be ready for the change. See, it is time for a cleansing detoxification of your body and mind. So let go ಮಾಡೋದಂದ್ರೆ ಏನು ಅರ್ಥ ಅಂದ್ರೆ ಇದು ಅರ್ಥ. ನಿಮ್ಮ ಜೀವನೊಳಗೆ ನಿಮ್ಗೆ ಏನು ಬೇಡಲ್ಲ, ನಿಮ್ಮ ಮೈಂಡಿಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಸುತ್ತಮುತ್ತ ವಾತಾವರಣಕ್ಕೆ, ನಿಮ್ಮ ಆರೋಗ್ಯಕ್ಕೆ ಏನು ಬೇಕು ಅದನ್ನು ತಿನ್ನಿರಿ ಅಂತ ಹೇಳ್ತೀವಲ್ಲ, ಹಂಗೆ ನಿಮ್ಮ ಮೈಂಡಿಗೆ ಏನು ಬೇಕು ಅದನ್ನ ಇಟ್ಕೊಳ್ರಿ, ಬೇಡಾಗಿದ್ದನ್ನು ಹೊರಗೆ ಬಿಡ್ರಿ.
ನಿಮ್ಮ ಜೀವನದಾಗ ಯಾರು ನಿಮ್ಮ ಜೀವನಕ್ಕೆ ಏಳಿಗೆಗೆ ಯಾರು ಕಾರಣ ಆಗ್ತಾರಲ್ಲ ಅಂಥವ್ರನ್ನ ಇಟ್ಕೊಳ್ರಿ. ನಿಮ್ಮ ಕಾಲು ಯಾರು ಇರ್ತಾರಲ್ಲ ಅವ್ರನ್ನ ಸುಮ್ಮನೆ ಬಿಟ್ಬಿಟ್ಟು ಮುಂದೆ ಹೋಗ್ರಿ. ಇದನ್ನು ನಿಮ್ಮದು ಬಾಡಿ ಒಳಗೆ ಹಂಗೆ ಕ್ಲೀನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೆ. ನಾವು ಮನೆ ಹಂಗೆ ದೀಪಾವಳಿಗೆ ಸ್ವಚ್ಛ ಮಾಡ್ತೀವಲ್ಲ ಹಂಗೆ ನಿಮ್ಮ ಮೈ ಮನಸ್ಸು ಮತ್ತು ದೇಹನ ಎಲ್ಲನ ಕ್ಲೀನ್ ಮಾಡ್ಕೊಳ್ರಿ. ಇಟ್ ಈಸ್ ಕಾಲ್ಡ್ ಲೆಟ್ ಗೋಯಿಂಗ್. ಓಕೆ, ಈಗ ನಿಮ್ಮದು ಪಾರ್ಟ್ನರಿಂದ ನಿಮ್ಮ ಪರ್ಸನಿಂದ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ಭಾಳ ಏನಂದ್ರಿ, ಭಾಳ ವಿಚಾರಗಳು, ಭಾಳ ಓವರ್ ಥಿಂಕಿಂಗ್ ಇದ್ರಿ. ನಾ ಮಾಡಿದರೆ ಕೆಲಸ ಮಾಡಿದ್ರೆ ನಾ ಕೈ ಹಾಕಿದ್ರೆ ಹಾಗೆ ಹಾಕತ್ತೆ ಅಂತ ಇರ್ತಿರಲ್ಲ. ಈಗ ಲೆಟ್ ಗೋ ಮಾಡಿ ಕಲ್ತೀರಿ ಅಂದರೆ ನಾವೆಲ್ಲನೂ ಮಾಡೋಂಗಿಲ್ಲ, ಮ್ಯಾಲೊಬ್ಬಂದು ಆಶೀರ್ವಾದ ಇರಬೇಕಲ್ಲೇ. ಈಗ ಆ ಪರಿಸ್ಥಿತಿ ಬಂದಿರಿ, ಅಲ್ಲ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅನ್ನೋದು ಬಂದಿರಿ. ಸೊ ನಿಮ್ಮ ಪರ್ಸನಿಂದ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ನಿಮ್ಮ ಪರ್ಸನ್ ಎನರ್ಜಿ ನ್ಯೂ ಬಿಗ್ನಿಂಗ್ ಮಾಡೋಕೆ ರೆಡಿ ಆಗ್ತಿದ್ದಾರೆ, ಆ್ಯಕ್ಷನ್ ಓರಿಯೆಂಟೆಡ್ ಆಗ್ತಿದ್ದಾರೆ. ಆ್ಯಕ್ಟಿವ್ ಆಗಿಬಿಟ್ಟಾರ ನಿಮ್ಮ ಪರ್ಸನ್ ಈಗ. ಹೊಸದೆಲ್ಲನೇ ನಮ್ಮ ಹತ್ರ. ಸೊ ನೋಡಿರಿ, ನಿನ್ನೆನೂ ಮ್ಯಾಚಿಂಗ್ ಬಂದಿತ್ತು, ಇವತ್ತು ಮ್ಯಾಚ್ ಬರ್ತಾಯಿದೆ. ಗುಡ್. ಭಾಳ ಆ್ಯಕ್ಟಿವ್ ಇದ್ರಿಂದ ಸ್ಲೋ ಡೌನ್ ಆಗ್ತಿದ್ದಾರೆ. ಓವರಾಲ್ ಎನರ್ಜಿ ಹೇಳ್ತಿದ್ದೇನೆ. ಓಕೆ, ಬರೇ ಏನಂತ ರಿಸೀವಿಂಗ್ ಎನರ್ಜಿ ಒಳಗೆ ನೀವೇ ಅವ್ರಿಗೆ ಏನಾನ ಕೊಡ್ತಾ ಇದ್ರೆ ಅಥವಾ ಅವ್ರ ಜೀವನದಾಗ ಬರೀ ಇಸ್ಕೊಳೋದು ಅವ್ರದ್ದು ಇತ್ತಂದ್ರೆ ಏನಾದರೂ ಇರ್ಬೋದು. ದುಡ್ಡು ಇರ್ಬೋದು, ಒಬ್ಬರಿಂದ ಪ್ರೀತಿ ಇರ್ಬೋದು, ಒಬ್ಬರಿಂದ ವಿಶ್ವಾಸ ಇರ್ಬೋದು, ಒಬ್ಬರಿಂದ ಏನಾದ್ರು ಕೆಲಸ ಮಾಡಿಸ್ಕೊತಿರ್ಬೋದು. ತಾವು ಕೊಡ್ತಿರಂಗಿಲ್ಲ, ಬರೀ ಇಸ್ಕೊಳೋದು ಎನರ್ಜಿ ಒಳಗಿರ್ತಾರೆ. ಅಂಥ ಎನರ್ಜಿಯಿಂದ ಅವರು ಇಂಥ ಎನರ್ಜಿಯಿಂದ ಹೊರಗೆ ಬಂದಾಗ ಏನಾಗ್ತದೆ ಅಂದರೆ ನಿಮಗೂ ಒಳ್ಳೇದಾಗ್ತದೆ. ಸೊ ಆ್ಯಕ್ಷನ್, ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾವೆ. ಅವ್ರು ಮಾಡಿದೇನೋ ತಪ್ಪಿಗೆ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಕಂಪ್ಯಾರಿಸನ್ ಮಾಡ್ತಿದ್ರು. ನಿಮ್ಮ ಪರ್ಸನ್ ಆಗಿತ್ತಂದ್ರೆ ನಿಮ್ಮ ಕಮಿಟ್ಮೆಂಟ್ ಒಳಗೆ ಏನಾರು ಬೇಕಂದ್ರೆ ಬೇರೆ ಜೊತೆಗೆಲ್ಲ ಕಂಪೇರ್ ಮಾಡ್ಕೊತಿದ್ರು. ಈಗಿಲ್ಲ, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾಯಿದೆ, ನಿಮ್ಮದು ವ್ಯಾಲ್ಯೂ ಏನು ಗೊತ್ತಾಗ್ತಾ ಇದೆ. ಸೊ ದೇ ವಾಂಟ್ ಅವ್ರಿಗೆ ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಅವರು ವಿಚಾರ ಮಾಡ್ತಿದ್ದಾರೆ. ಸ್ವಲ್ಪ ಅವ್ರ ಥಾಟ್ಸ್ನೆಲ್ಲ ಸ್ಲೋ ಡೌನ್ ಮಾಡಿಕೊಂಡು ಬೇರೆ ಕಡೆ ಎಲ್ಲ ತಲಿಬಿಟ್ಟು ನಿಮ್ಮ ಕಡೆನೇ ಲಕ್ಷ್ಯ ಕೊಡ್ತಿದ್ದಾರೆ. ಅಥವಾ ಅವ್ರು ಒಂದು ಕೆಲಸ ಏನಾರು ಮಾಡ್ತಿದ್ರಂದ್ರೆ ಬೇರೆದೆಲ್ಲ ಇವ್ರದ್ದೆಲ್ಲ ಕೇಳ್ತಿದ್ರು. ಈಗಿಲ್ಲ, ನಾನು ಸ್ಟ್ಯಾಂಡ್ ನಾನು ತೊಗೊತೀನಿ, ಸ್ಲೋ ಡೌನ್ ಆಗ್ತೀನಿ. ಒಂದು ಒಳ್ಳೇದು ಒಂದು ದಾರಿ ಒಳಗೆ ಹೋಗ್ಲಿಕ್ಕೆ ವಿಚಾರ ಮಾಡ್ತಿದ್ದಾರೆ. ಸೊ ಸೋರ್ಸ್ನ ಕ್ಲಾರಿಫೈ ಮಾಡೋಣ. ಹೇಳಿಲ್ಲ, ಗಿವಿಂಗ್ ಎನರ್ಜಿ ಒಳಗಿಲ್ಲ ಅಂದ್ರೆ ಬೇಜಾರೊಳಗಿದ್ರು ಅವರು. ಭಾಳ ಮೋಸಗಳನ್ನ ಅನುಭವಿಸ್ಯಾರ ಅವ್ರ ಜೀವನದೊಳಗೆ. ಜನ ಭಾಳ ಮಾಡ್ಯಾರ ಅವ್ರಿಗೆ. ಆಮೇಲೆ ಎನಿಮೀಸ್ ಭಾಳ ಇದಾರ ಅಂದ್ಕೊಳ್ರಿ ಅವ್ರಿಗೆ. ಭಾಳ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗ್ಯಾವ ಅವ್ರ ಜೀವನದಾಗ. ಭಾಳ ಭಾಳ ಒಂಥರ ಜೀವನ ನಂದು ಎಂಡ್ ಆತು ಅನ್ನೋ ಪರಿಸ್ಥಿತಿಗೆ ಬಂದಾರ ಅವರು. ಅಲ್ಲಿಂದ ಹೊರಗೆ ಬರ್ತಾರೆ ಅವರು. ಅಲ್ಲಿಂದ ಹೊರಗೆ ಬರಲಿಕ್ಕೆ 100% ಹೊರಗೆ ಬರಲಿಕ್ಕೆ ಅವರು ಇವತ್ತು ದೊಡ್ಡ ಸ್ಟೆಪ್ ತೊಗೊತಾರೆ ಅದರ ಸಲುವಾಗಿ. ಇಲ್ಲಿ ರಾಶಿ ಹೇಳಿಲ್ಲಲ್ಲ. ಓಕೆ, ಇಲ್ಲಿ ಲೆಟ್ಗೋ ನಿಮ್ಮ ಪರ್ಸನಿಂದ ರಾಶಿಗಳು ಅಂತಂದ್ರೆ ಇಲ್ಲೇ ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ಮತ್ತು ಮಕರ ರಾಶಿ ಇದೆ. ಇಲ್ಲಿ ಈ ನಿಮ್ಮ ಪರ್ಸನಿನ ರಾಶಿ ಒಳಗೆ ಇಲ್ಲೇ ತುಲಾ ರಾಶಿ ಮತ್ತು ಕುಂಭ ರಾಶಿ ಮತ್ತು ಮಿಥುನ ರಾಶಿ ಇದೆ. ಓಕೆ, ಮನೆಯೊಳಗೆ ಯಾರಾದರೂ ಒಬ್ಬರು ಹೆಣ್ಮಗಳಿಂದ ಅಥವಾ ಅವ್ರ ಜೀವನದೊಳಗೆ ಹೆಣ್ಣು ಅಂತ ಬಾಸ್ ಅಂತ ಇರ್ತಾರಲ್ಲ ಒಬ್ರು, ಅವ್ರ ವರ್ಕ್ ಪ್ಲೇಸ್ ಒಳಗಂದ್ರೆ ಬಾಸ್ ಅಂದ್ಕೊಳ್ರಿ. ಒಬ್ಬರು ಲೇಡಿಯಿಂದ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ರಿಗೆ ಭಾಳನ ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ರ ಜೀವನಕ್ಕೆ ಅವರಿಂದ ಅಡೆತಡೆಗಳು ಬರ್ತಾಯಿದ್ವು. ಅವರಿಂದ ಭಾಳ ನೊಂದಿದ್ದಾರೆ ಅವರು. ಕಪಲ್ಸ್ ಇದ್ರಿ ಅಂತಂದ್ರೆ ಮನೆ ಒಳಗಂದ್ರೆ ನೀವು ಏನಾರ ನೋ ಕಾಂಟ್ಯಾಕ್ಟ್ ಒಳಗಿದ್ರಿ, ನನ್ನ ವ್ಯೂವರ್ಸ್ ಯಾರು ಇದ್ರಂದ್ರೆ ಅವ್ರ ಪರ್ಸನ್ ಒಳಗೆ ಥರ್ಡ್ ಪಾರ್ಟಿ ಸಿಚುವೇಶನ್ಸು ಇರ್ಬೋದು. ಸೊ ದಟ್ ಲೇಡಿ ಲೇಡಿಯಿಂದ ಏನು ಬರ್ತಾ ಇದೆಯಲ್ಲ, ಅವರಿಂದ ಅದನ್ನು ಭಾಳ ನೋವು ಅನುಭವಿಸಿದ್ದಾರೆ ಎಲ್ಲ. ಅದರಿಂದ ಅವ್ರು ಹೊರಗೆ ಬರಬೇಕಂತ ವಿಚಾರ ಮಾಡ್ತಿದ್ದಾರೆ. ಭಾಳ ಡಿಮಾಂಡಿಂಗ್ ಲೇಡಿ. ಭಾಳ ಅಂದ್ರೆ ಭಾಳ ಡಿಮಾಂಡಿಂಗ್ ಲೇಡಿ. ಅಂದ್ರೆ ಹಿಂಗೇನಂತೀರಿ, ಭಾಳ ಬುಲ್ಲಿಂಗ್ ಅಂತೆಲ್ಲ ನಾವು ರ್ಯಾಗಿಂಗ್ ಮಾಡೋದು ಅಂತ ಹೇಳ್ತೀವಲ್ಲ ನಾವು. ಭಾಳ ಅವ್ರು ಹೇಳ್ದಂಗೆ ಕೇಳ್ಬೇಕು. ಕುಂದ್ರಂದ್ರೆ ಕುಂದ್ಬೇಕು, ನಿಂದ್ರಂದ್ರೆ ನಿಂದ್ರಬೇಕು. ಆ ಟೈಪ್ ಒಬ್ಬ ಪರ್ಸನ್ ಅವರು. ಬಟ್ ದಟ್ ಪರ್ಸನ್ ಆ ಪರ್ಸನ್ ಒಟ್ಟು ಚಲೋ ಇಲ್ಲ. ಅವ್ರ ಜೀವನಕ್ಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಒಂಥರ ಏನೋ ಆಟ ಆಡಿಸ್ತಾರಲ್ಲ, ಆ ಟೈಪ್ ಇರೋ ಒಬ್ಬರಿಂದ ಅವರು ಹೊರಗೆ ಭಾಳ ಅಂದ್ರೆ ಭಾಳ ನೋವು ಅನ್ಭವಿಸಿ ಅದರಿಂದ ಹೊರಗೆ ಬರಲಿಕ್ಕೆ
ಸೀರಿಯಸ್ಲಿ ಅವ್ರು ಆ್ಯಕ್ಷನ್ ತೊಗೊಳಕ್ಕೆ ವಿಚಾರ ಮಾಡ್ತಿದ್ದಾರೆ. ಓಕೆ, ನೀವು ಇಲ್ಲಿ ನಿಮಗೆ ಬೇಡಾಗಿದ್ದು ನೀವು ಲೆಟ್ಗೋ ಮಾಡೋದು ಕಲಿತಾ ಇದ್ದೀರಿ. ಅವರಲ್ಲಿ ತಮ್ಮದು ಸಿಚುವೇಶನ್ ನಮ್ದು ಏನು ಅವ್ರು ಸ್ಟಕ್ ಆಗಿದ್ರಲ್ಲ ಆ ಸಿಚುವೇಶನ್ದ ಹೊರಗೆ ಬರಲಿಕ್ಕೆ, ಆ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸೀರಿಯಸ್ಲಿ ಒಂದು ಸ್ಟೆಪ್ ತೊಗೋಬೇಕಂತ ವಿಚಾರ ಮಾಡ್ತಿದ್ದಾರೆ. ಸೊ ಇಬ್ಬರದು ಚೆನ್ನಾಗಿದೆ ನೋಡ್ರಿ. ಅಂದ್ರೆ ಇಬ್ಬರನ್ನೂ ಒಂದು ಜೀವನಕ್ಕೆ ಒಂದು ಒಳ್ಳೆ ಹಾದಿ ಒಳಗೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ಮದು ಜೀವನದ ಏನಂತೀರಿ ಅದ್ರದ್ದು ಡೋರ್, ಅದ್ರದ್ದು ಹಗ್ಗನ ನಿಮ್ಮ ಜೀವನದ ನೀವೇ ಹಿಡ್ಕೋಬೇಕಂತ ಹೊಂಟಿದೀಗ. ಗುಡ್. ಅವ್ರಿಗೆ ಏಂಜಲ್ಸ್ ಏನು ಹೇಳಕ್ಕೆ ಹೊಂಟಿದಾರೆ ನೋಡೋಣ. ಯುವರ್ ಇಂಡಿಪೆಂಡೆನ್ಸ್ ಈಸ್ ಅ ಫೌಂಡೇಶನ್ ಫಾರ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಸಕ್ಸಸ್. ನಾ ಏನು ಹೇಳಿದೆ ಈಗ, ನಿಮ್ಮ ಜೀವನದ ನೀವೇ ಅಂದರೆ ನೀವು ಹೋಲ್ಡ್ ಮಾಡ್ಕೊಳಕ್ಕೆ ಹೊಂಟಿರಿ ಅಂತ ಹೇಳಿದ್ನಲ್ಲ. ಸೊ ಯುವರ್ ಇಂಡಿಪೆಂಡೆನ್ಸ್ ಇಸ್ ಅ ಫೌಂಡೇಶನ್ ಫಾರ್ ಯು. ನಿಮ್ಮದು ಇಂಡಿಪೆಂಡೆನ್ಸ್ ಏನೈತಲ್ಲ, ನಿಮ್ಮದು ಒಂದು ಏನು ನೀವು ಸ್ವತಂತ್ರವಾಗಿ ನೀವೊಂದು ಯೋಚನೆ ಮಾಡಿಕೊಂಡು ಸ್ವತಂತ್ರವಾಗಿ ನಿಮ್ಮದು ಒಂದು ಸ್ಟೆಪ್ ತೊಗೊಳೋದು, ಅದ ನಿಮ್ಮದು ಸ್ಟ್ರೆಂತ್. ಮತ್ತು ಅದ ನಿಮ್ಮ ಜೀವನಕ್ಕೆ ಸಕ್ಸಸ್ ಆಗ್ಲಿಕ್ಕೆ ಅದೇ ಕಾರಣ. ಅಂದರೆ ನಿಮ್ಮದು ಜೀವನದ ನೀವೇ ತೊಗೋಬೇಕು ಜವಾಬ್ದಾರಿನ. ಇವ್ರು ಯಾರೋ ಒಬ್ರು ಬಂದರು ನನ್ನ ಜೀವನದಾಗ ಜವಾಬ್ದಾರಿ ತೊಗೊತಾರೆ, ಅವ್ರ ಜೀವನದೆಲ್ಲ ಅವ್ರ ಕೈಯಾಗ ಕೊಟ್ಟು ಕುಂತ್ಬಿಟ್ರೆ ಇಲ್ಲ, ಆಗೋದಿಲ್ಲ ಹಂಗೆ. ಸೊ ಹಂಗೆ ರೆಡಿ ಆಗ್ತಾ ಇದ್ದೀರಿ ನೀನು. ನನ್ನ ಸ್ಟ್ರೆಂತ್ ಏನು, ನಾ ಸಕ್ಸಸ್ ಆಗಬೇಕು ಜೀವನದಾಗ, ನಾ ಖುಷಿಯಿಂದ ಇರಬೇಕು, ನಾ ಒಂದು ಮುಂದೆ ಹೆಜ್ಜೆ ಇಡಬೇಕಂದ್ರೆ ನಿಮ್ಮ ಇಂಡಿಪೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ವತಂತ್ರವಾಗಿ ಯೋಚನೆ ಮಾಡೋ ಶಕ್ತಿನ ನೀವು ಕಂಡುಕೊಳ್ರಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಇಬ್ಬರದ್ದು ಎನರ್ಜಿ ಚೆನ್ನಾಗೇ ಬಂದಿದೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟೋ ಜನ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.